ನಮಸ್ಕಾರ ವೀಕ್ಷಕರೇ ರಾತ್ರೋರಾತ್ರಿ ಬಂಧನಕ್ಕೆ ಒಳಗಾಗಿರುವಂತಹ ಪ್ರಜ್ವಲ್ ರೇವಣ್ಣ ಸದ್ಯ ಎಸ್ಐಟಿ ವಶದಲ್ಲಿದ್ದಾರೆ. ಈಗ ಎಲ್ಲೆಲ್ಲೂ ಪ್ರಜ್ವಲ್ ರೇವಣ್ಣ ಅವರದ್ದೇ ಸುದ್ದಿ. ಹಾಸನದ ಪೆಂಡ್ರೈವ್ ಪ್ರಕರಣದಲ್ಲಿ ಸಿಲುಕಿರುವಂತಹ ಅವರು ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲಿ ಸದ್ದು ಮಾಡ್ತಿದ್ದಾರೆ. ಗೂಗಲ್ನಲ್ಲೂ ಸಹ ಪ್ರಜ್ವಲ್ ರೇವಣ್ಣ ಹೆಸರು ಸಖತ್ ಟ್ರೆಂಡಿಂಗ್ನಲ್ಲಿದೆ. ಇನ್ನು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದಾರೆ. ಈ ನಡುವೆ ಅವರ ಕೋಟಿ ಆಸ್ತಿ ವಿಚಾರವೂ ಭಾರಿ ಚರ್ಚೆ ಆಗ್ತಾ ಇದೆ. ಜೊತೆಗೆ ಅವರ ಬಳಿ ಪಿಸ್ತೂಲ್ ಇರೋದು ಕೂಡ ಬಹಿರಂಗ ಆಗಿದೆ. ಆ ಬಗ್ಗೆಯೂ ಭಾರಿ ಸುದ್ದಿ ಆಗ್ತಾ ಇದೆ. ಹೌದು, ಪ್ರಜ್ವಲ್ ರೇವಣ್ಣ ಅವರು ಕೋಟಿ ಆಸ್ತಿಯ ಒಡೆಯ. ಅದರ ವಿವರವನ್ನು ಕೇಳಿದ್ರೆ ನಿಮ್ಮ ತಲೆ ತಿರುಗೋದಂತೂ ಗ್ಯಾರಂಟಿ. ಸದ್ಯ ಅವರ ಬಳಿ ಇರುವಂತಹ ಕೋಟಿ ಆಸ್ತಿಯ ವಿವರವನ್ನು ಕಂಡು ಎಲ್ಲರೂ ಹುಬ್ಬೇರಿಸ್ತಿದ್ದಾರೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಹೊಂದಿರುವಂತಹ ಆಸ್ತಿ ಎಷ್ಟು? ಅಷ್ಟೊಂದು ಆಸ್ತಿಯನ್ನು ಅವರು ಸಂಪಾದಿಸಿದ್ದು ಹೇಗೆ? ಎಷ್ಟು ಕೆಜಿ ಚಿನ್ನ, ಎಷ್ಟು ಕೆಜಿ ಬೆಳ್ಳಿ? ಅವರ ಹೆಸರಲ್ಲಿ ಎಲ್ಲೆಲ್ಲಿ ಜಮೀನಿದೆ, ಎಷ್ಟು ಸೈಟ್ ಇದೆ, ಯಾರಿಗೆಲ್ಲ ಎಷ್ಟೆಲ್ಲ ಸಾಲವನ್ನು ಕೊಟ್ಟಿದ್ದಾರೆ? ಪ್ರಾಣ ಭಯ ಇಲ್ಲದೆ ಹೋದ್ರೂ ಪಿಸ್ತೂಲ್ ರೈಫಲ್ ಅನ್ನು ಹೊಂದಿರೋದು ನಿಜಾನ? ಆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ಪ್ರಜ್ವಲ್ ರೇವಣ್ಣ ಅವರನ್ನು ಬಂಧಿಸಿದ್ದು ಸರಿಯಾದ ನಿರ್ಧಾರ ಅಂತ ನೀವು ಕೂಡ ಹೇಳೋದಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ. ಹಾಗೆ ಪ್ರತಿದಿನದ ಹೊಸ ಸುದ್ದಿಗಳಿಗಾಗಿ ತಪ್ಪದೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, 2019 ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದಿಂದ ಸ್ಪರ್ಧಿಸಿದ್ದ ಪ್ರಜ್ವಲ್ ರೇವಣ್ಣ ಸಂಸದರಾಗಿ ಮೊದಲ ಬಾರಿಗೆ ಆಯ್ಕೆ ಆಗ್ತಾರೆ. ಈಗ 2024 ಚುನಾವಣೆಯಲ್ಲೂ ಮತ್ತೆ ಹಾಸನ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ. ಈ ವೇಳೆ ಕೋಟಿ ಆಸ್ತಿಯನ್ನ ಘೋಷಣೆ ಮಾಡಿಕೊಂಡಿದ್ದಾರೆ. ವಿಟಿಯು ಅಡಿಯಲ್ಲಿ ಬರುವಂತಹ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿದ್ದಾರೆ. ಇನ್ನೊಬ್ರು ಇಷ್ಟೊಂದು ಆಸ್ತಿಯನ್ನ, ಇಷ್ಟೊಂದು ಕೋಟಿ ಹಣವನ್ನ ಹೇಗೆ ಸಂಪಾದಿಸುತ್ತಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಮೊದಲನೇದಾಗಿ ಅವರು ತಮ್ಮನ್ನು ತಾವು ಕೃಷಿಕ, ಬಿಸಿನೆಸ್ ಮ್ಯಾನ್ ಅಂತ ಹೇಳ್ಕೊಂಡಿದ್ದಾರೆ. ಅವರ ಆದಾಯದ ಮೂಲವನ್ನ, ಅಂದ್ರೆ ಹೇಗೆ ಇಷ್ಟೊಂದು ಆಸ್ತಿ ಅಥವಾ ಇಷ್ಟೊಂದು ಹಣವನ್ನು ಸಂಪಾದಿಸ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಕೆಲವೊಂದಷ್ಟು ಆದಾಯದ ಮೂಲಗಳಿವೆ. ಅದ್ಯಾವುದು ಅಂತ ಹೇಳಿದ್ರೆ ಸ್ಯಾಲರಿಯಿಂದ, ಕೃಷಿಯಿಂದ, ಬಾಡಿಗೆ ಹಣ, ಠೇವಣಿ ಬಡ್ಡಿ, ಹಾಗೆ ತಮ್ಮ ಉದ್ಯಮದಿಂದ ಬಂದಂತಹ ಹಣ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಅವರ ಕಳೆದ 5 ವರ್ಷದ ವಾರ್ಷಿಕ ಆದಾಯವನ್ನು ಗಮನಿಸಿದ್ರೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. 2018-2019 ಅವಧಿಯಲ್ಲಿ ಸುಮಾರು 33 ಲಕ್ಷ ರೂಪಾಯಿ ಆದಾಯವನ್ನು ಗಳಿಸಿದ್ದಾರೆ. ಇನ್ನು 2019-20 ಅವಧಿಯಲ್ಲಿ ಬರೋಬ್ಬರಿ 1,14 ಲಕ್ಷ ರೂಪಾಯಿಯಷ್ಟು ಆದಾಯವನ್ನು ಗಳಿಸಿದ್ದಾರೆ. ಇದಲ್ಲದೆ 2020-21 ಅವಧಿಯಲ್ಲಿ ಸುಮಾರು 63 ಲಕ್ಷ ರೂಪಾಯಿ, 2021-22 ಅವಧಿಯಲ್ಲಿ 1,08 ಲಕ್ಷ ರೂಪಾಯಿ, ಹಾಗೆ 2022-23 ಅವಧಿಯಲ್ಲಿ ಬರೋಬ್ಬರಿ 78 ಲಕ್ಷ ರೂಪಾಯಿ ಆದಾಯವನ್ನು ಗಳಿಸಿದ್ದಾರೆ. ಇನ್ನು ಅವರ ಚರಾಸ್ತಿಯ ವಿಚಾರಕ್ಕೆ ಬಂದರೆ, ಮೊದಲನೇದಾಗಿ ಈ ಒಂದು ಆಸ್ತಿಯನ್ನು ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ ಅವರ ಬಳಿ ಸುಮಾರು 9,79,000 ರೂಪಾಯಿ ನಗದನ್ನು ಹೊಂದಿದ್ರು, ಅಂದರೆ ಕೈಯಲ್ಲಿ ಹಣವನ್ನು ಹೊಂದಿದ್ರು ಅಂತ ತಿಳಿದು ಬಂದಿದೆ. ಇನ್ನು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಅವರು ಸುಮಾರು 5 ಖಾತೆಗಳನ್ನು ಹೊಂದಿದ್ದಾರೆ. ಈ 5 ಅಕೌಂಟ್ಗಳಲ್ಲಿ ಎಲ್ಲವೂ ಒಟ್ಟು ಸೇರಿ 57 ಲಕ್ಷ ರೂಪಾಯಿಯನ್ನು ಹೊಂದಿದ್ದಾರೆ. ಇನ್ನು ಮ್ಯೂಚುವಲ್ ಫಂಡ್, ಬಾಂಡ್ಗಳು ಹಾಗೆ ಕೆಲವೊಂದಷ್ಟು ಕಂಪನಿಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಹೂಡಿಕೆ ಮಾಡಿದ್ದಾರೆ. ಕುಟುಂಬದ್ದೇ ಆದಂತಹ ಚೆನ್ನಾಂಬಿಕಾ ಕನ್ವೆನ್ಷನ್ ಹಾಲ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಪಾಲುದಾರಿಕೆಯನ್ನು ಹೊಂದಿದ್ದಾರೆ. ಅದರ ಜೊತೆಗೆ CND ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್, ಟಿಪ್ಸಿಮನ್ ವೆಂಚರ್ಸ್, ಕ್ಯಾಂಪ್ಕೋ ಲಿಮಿಟೆಡ್, ಈ 3 ಕಂಪನಿಗಳ ಮೇಲೂ ಕೂಡ ಹೂಡಿಕೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಇನ್ನಿತರ ಷೇರು ಬಾಂಡ್ಗಳು ಸೇರಿ ಸುಮಾರು 3,05 ಲಕ್ಷ ರೂಪಾಯಿಯಷ್ಟು ಹೂಡಿಕೆಯನ್ನು ಅವರು ಮಾಡಿದ್ದಾರೆ. ಇನ್ನು ಅವರು ಬೇರೆಯವರಿಗೆ ಸಾಲವನ್ನು ಕೂಡ ಕೊಟ್ಟಿದ್ದಾರೆ. ಆ ಒಂದು ಹಣವು ಸಹ ಪ್ರಜ್ವಲ್ ರೇವಣ್ಣ ಅವರಿಗೆ ಸೇರಿರುತ್ತೆ. ಶ್ರೀಮತಿ ಚೆನ್ನಮ್ಮ ಅವರಿಗೆ ಸುಮಾರು 23 ಲಕ್ಷ ರೂಪಾಯಿ ಸಾಲವನ್ನು ಕೊಟ್ಟಿದ್ದಾರೆ. ಇದಲ್ಲದೆ ಅವರ ಸಹೋದರ ಸೂರಜ್ ರೇವಣ್ಣ ಅವರಿಗೆ 1,56 ಲಕ್ಷ ರೂಪಾಯಿಯಷ್ಟು ಸಾಲವನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ 1,79 ಲಕ್ಷ ರೂಪಾಯಿಯಷ್ಟು ಸಾಲವನ್ನು ಕೊಟ್ಟಂತಾಗಿದೆ. ಇನ್ನು ಅವರ ವಾಹನಗಳ ವಿಚಾರಕ್ಕೆ ಬಂದರೆ ತುಂಬ ಆಶ್ಚರ್ಯ ಅನಿಸುತ್ತೆ. ಪ್ರಜ್ವಲ್ ರೇವಣ್ಣ ಅವರ ಬಳಿಯಲ್ಲಿ ಟ್ರ್ಯಾಕ್ಟರ್ ಅನ್ನು ಹೊರತುಪಡಿಸಿ ಬೇರೆ ಯಾವುದೇ ವಾಹನ ಅಥವಾ ಕಾರು ಇಲ್ಲ ಅಂತ ಹೇಳಿಕೊಂಡಿದ್ದಾರೆ. ಈ ಒಂದು ಟ್ರ್ಯಾಕ್ಟರ್ನ ಮೌಲ್ಯ ಸುಮಾರು 5 ಲಕ್ಷ ರೂಪಾಯಿಗಳು. ಇನ್ನೊಬ್ಬರ ಚಿನ್ನಾಭರಣ ವಿಚಾರಕ್ಕೆ ಬಂದರೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ಅವರ ಬಳಿ ಬರೋಬ್ಬರಿ 1 ಕೆಜಿ 100 ಗ್ರಾಂನಷ್ಟು ಚಿನ್ನವಿದೆ. ಅಷ್ಟೇ ಅಲ್ಲ, ಬರೋಬ್ಬರಿ 23 ಕೆಜಿಯಷ್ಟು ಬೆಳ್ಳಿಯನ್ನು ಹೊಂದಿದ್ದಾರೆ. ಇದಲ್ಲದೆ ಸುಮಾರು 2 ಲಕ್ಷ ರೂಪಾಯಿಯಷ್ಟು ಬೆಲೆ ಬಾಳುವಂತಹ ವಜ್ರವನ್ನು ಸಹ ಹೊಂದಿದ್ದಾರೆ.
ಇವೆಲ್ಲದರ ಸದ್ಯದ ಮಾರುಕಟ್ಟೆ ಮೌಲ್ಯ ಸುಮಾರು 86 ಲಕ್ಷ ರೂಪಾಯಿಗಳು. ಇನ್ನು ಕೇವಲ ಹಣದ ವಿಚಾರ ಮಾತ್ರವಲ್ಲದೆ ಇನ್ನೆರಡು ವಿಚಾರಗಳಿಗೆ ಸುದ್ದಿ ಆಗ್ತಿದ್ದಾರೆ. ಅವರ ಬಳಿ ಬಂದೂಕು ಇರುವಂತಹ ವಿಚಾರ ಭಾರೀ ಸದ್ದು ಮಾಡ್ತಾ ಇದೆ. ಸುಮಾರು 1 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಪಿಸ್ತೂಲನ್ನು ಅವರು ಹೊಂದಿದ್ದಾರೆ. ಅದರ ಜೊತೆಗೆ ಸುಮಾರು 2.5 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ರೈಫಲ್ ಅನ್ನು ಸಹ ಹೊಂದಿದ್ದಾರೆ. ಇದರ ಜೊತೆಗೆ ಮತ್ತೊಂದು ವಿಶೇಷ ಅಂದರೆ ಸುಮಾರು 4 ಹೋರಿಗಳನ್ನು ಹೊಂದಿದ್ದು 31 ಹಸುಗಳನ್ನು ಹೊಂದಿದ್ದಾರೆ. ಇದಲ್ಲದೆ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಆಫ್ ಇಂಡಿಯಾದಲ್ಲಿ ವಿಶೇಷವಾದಂತಹ ಮೆಂಬರ್ಶಿಪ್ ಅನ್ನು ಹೊಂದಿದ್ದಾರೆ. ಇದಿಷ್ಟು ಅವರ ಚರಾಸ್ತಿಯ ವಿಚಾರ. ಆದರೆ ಇನ್ನು ಸ್ಥಿರಾಸ್ತಿ, ಇಲ್ಲೂ ಕೂಡ ಕೋಟಿ ಕೋಟಿ ಆಸ್ತಿಯನ್ನು ಹೊಂದಿದ್ದಾರೆ. ಮೊದಲನೇದಾಗಿ ಅದರಲ್ಲಿ ಕೃಷಿ ಭೂಮಿಯ ವಿಚಾರಕ್ಕೆ ಬಂದರೆ ನೆಲಮಂಗಲ ತಾಲೂಕಿನ ಬಾವಿಕೆರೆ ಗ್ರಾಮದಲ್ಲಿ ಸುಮಾರು 11 ಎಕರೆಯಷ್ಟು ಕೃಷಿ ಭೂಮಿಯನ್ನು ಹೊಂದಿದ್ದಾರೆ. ಇದರ ಮಾರುಕಟ್ಟೆ ಮೌಲ್ಯವನ್ನು ಕೇಳಿದ್ರೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ಬರೋಬ್ಬರಿ 12 ಕೋಟಿ ರೂಪಾಯಿಗಳಷ್ಟಿದೆ. ಅದೇ ರೀತಿಯಾಗಿ ಹೊಳೆನರಸೀಪುರದ ಮಾರಗೌಡನಹಳ್ಳಿಯಲ್ಲಿ ಸುಮಾರು 8 ಎಕರೆಯಷ್ಟು ಕೃಷಿ ಭೂಮಿ ಇದೆ. ಇದರ ಮಾರುಕಟ್ಟೆ ಮೌಲ್ಯ 59 ಲಕ್ಷ ರೂಪಾಯಿಗಳು. ಕೇವಲ ಅಷ್ಟೇನ ಅನ್ಕೋಬೇಡಿ, ಹಾಸನದ ಗೌರಿಪುರದಲ್ಲಿ ಬರೋಬ್ಬರಿ 20 ಎಕರೆಯಷ್ಟು ಕೃಷಿ ಭೂಮಿಯನ್ನು ಹೊಂದಿದ್ದಾರೆ. ಇದರ ಮಾರುಕಟ್ಟೆ ಮೌಲ್ಯ 61 ಲಕ್ಷ ರೂಪಾಯಿಗಳು. ಇನ್ನು ಹೊಳೆನರಸೀಪುರದ ಪಡುವಲಹಿಪ್ಪೆ ಗ್ರಾಮದಲ್ಲಿ 4 ಎಕರೆಯಷ್ಟು ಕೃಷಿ ಭೂಮಿಯನ್ನು ಹೊಂದಿದ್ದಾರೆ. ಇದರ ಮಾರುಕಟ್ಟೆ ಮೌಲ್ಯ 30 ಲಕ್ಷ ರೂಪಾಯಿಗಳು. ಇನ್ನು ಈ ಎಲ್ಲ ಕೃಷಿ ಭೂಮಿಯ ಮೇಲೆ ಒಂದಷ್ಟು ಹೂಡಿಕೆಯನ್ನು ಮಾಡಿದ್ದಾರೆ. ಅಂದರೆ ತಂತಿ ಬೇಲಿ ಆಗಿರ್ಬೋದು, ಬೋರ್ವೆಲ್ ಆಗಿರಬಹುದು, ಇನ್ನಿತರ ಕೃಷಿ ಭೂಮಿಗೆ ಬೇಕಾದಂತಹ ಒಂದಷ್ಟು ಹೂಡಿಕೆಯನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಸುಮಾರು 34 ಲಕ್ಷ ರೂಪಾಯಿಯಷ್ಟು ಖರ್ಚನ್ನು ಮಾಡಿದ್ದಾರೆ. ಇದಿಷ್ಟು ಕೇವಲ ಕೃಷಿ ಭೂಮಿಯ ವಿಚಾರ. ಇನ್ನು ಕೃಷಿಯೇತರ ಭೂಮಿಯ ವಿಚಾರದಲ್ಲೂ ಪ್ರಜ್ವಲ್ ರೇವಣ್ಣ ಅವರು ಕೋಟಿ ಕೋಟಿ ಆಸ್ತಿಯ ಒಡೆಯ. ಅದರಲ್ಲಿ ಪ್ರಮುಖವಾಗಿ ಮೈಸೂರಿನ ಶ್ರೀರಾಮಪುರದಲ್ಲಿ 2 ಎಕರೆಯಷ್ಟು ಕೃಷಿಯೇತರ ಭೂಮಿಯನ್ನು ಹೊಂದಿದ್ದಾರೆ. ಇದರ ಮಾರುಕಟ್ಟೆ ಮೌಲ್ಯ ಬರೋಬ್ಬರಿ 4 ಕೋಟಿ ರೂಪಾಯಿಗಳು. ಇದು ಸದ್ಯದ ಮಾರುಕಟ್ಟೆ ಮೌಲ್ಯ. ಮುಂದಿನ ದಿನಗಳಲ್ಲಿ ಅದು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಹೊಳೆನರಸೀಪುರದಲ್ಲಿ ಸುಮಾರು 34 ಗುಂಟೆ ಜಾಗವನ್ನು ಹೊಂದಿದ್ದಾರೆ. ಈ ಒಂದು ಜಾಗವನ್ನು ಸಹೋದರ ಸೂರಜ್ ರೇವಣ್ಣ ಅವರ ಜೊತೆಗೆ ಜಂಟಿಯಾಗಿ ಹೊಂದಿದ್ದಾರೆ. ಇದರ ಮಾರುಕಟ್ಟೆ ಮೌಲ್ಯ ಬರೋಬ್ಬರಿ 5 ಕೋಟಿ 82 ಲಕ್ಷ ರೂಪಾಯಿಗಳು. ಇದರ ಜೊತೆಗೆ ಹಾಸನದ BM ರೋಡ್ನಲ್ಲಿ ಒಂದು ಸೈಟನ್ನು ಕೂಡ ಹೊಂದಿದ್ದಾರೆ. ಸುಮಾರು 3157 ಸ್ಕ್ವೇರ್ ಫೀಟ್ ವಿಸ್ತೀರ್ಣದ ಸೈಟ್ ಅದು. ಇದರ ಮಾರುಕಟ್ಟೆ ಮೌಲ್ಯ 1 ಕೋಟಿ 75 ಲಕ್ಷ ರೂಪಾಯಿಗಳು. ಇನ್ನು ಮೈಸೂರಿನ ಕುವೆಂಪು ನಗರದಲ್ಲಿ ಸುಮಾರು 2700 ಸ್ಕ್ವೇರ್ ಫೀಟ್ ವಿಸ್ತೀರ್ಣ ಹೊಂದಿರುವ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಅನ್ನು ಸಹ ಹೊಂದಿದ್ದಾರೆ. ಅದರ ಮಾರುಕಟ್ಟೆ ಮೌಲ್ಯ 1 ಕೋಟಿ 66 ಲಕ್ಷ ರೂಪಾಯಿಗಳು. ಅದೇ ರೀತಿಯಾಗಿ ಈಗಾಗಲೇ ಹೇಳಿದ ಹಾಗೆ ಕುಟುಂಬದ್ದೇ ಆದಂತಹ ಚೆನ್ನಂಬಿಕಾ ಕನ್ವೆನ್ಷನ್ ಹಾಲನ್ನು ಹೊಳೆನರಸೀಪುರದಲ್ಲಿ ಹೊಂದಿರುವಂಥದ್ದು. ಇದು ಸುಮಾರು 18,000 ಸ್ಕ್ವೇರ್ ಫೀಟ್ ವಿಸ್ತೀರ್ಣವನ್ನು ಹೊಂದಿದೆ. ಇದರ ಮಾರುಕಟ್ಟೆ ಮೌಲ್ಯ ಸುಮಾರು 8 ಕೋಟಿ ರೂಪಾಯಿಗಳು ಅಂತ ಹೇಳಿಕೊಂಡಿದ್ದಾರೆ. ಇಷ್ಟೆಲ್ಲ ಆಸ್ತಿಯನ್ನು ಹೊಂದಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಆಶ್ಚರ್ಯ ಅಂತ ಹೇಳಿದ್ರೆ ತಮ್ಮ ಹೆಸರಿನಲ್ಲಿ ಯಾವುದೇ ಮನೆಯನ್ನು ಹೊಂದಿಲ್ಲ. ಇದಿಷ್ಟು ಅವರ ಚರಾಸ್ತಿಯ ವಿಚಾರ. ಈಗ ಒಟ್ಟು ಆಸ್ತಿಯ ವಿಚಾರಕ್ಕೆ ಬರೋಣ. ಸುಮಾರು 35 ಕೋಟಿಯಷ್ಟು ಸ್ಥಿರಾಸ್ತಿ ಹಾಗೆ 5 ಕೋಟಿಯಷ್ಟು ಚರಾಸ್ತಿ ಸೇರಿ ಒಟ್ಟಾರೆಯಾಗಿ ಪ್ರಜ್ವಲ್ ರೇವಣ್ಣ ಅವರು ಬರೋಬ್ಬರಿ 40 ಕೋಟಿ ರೂಪಾಯಿಯಷ್ಟು ಆಸ್ತಿಯ ಒಡೆಯ ಅನಿಸಿಕೊಂಡಿದ್ದಾರೆ. ಇನ್ನು ಸಾಲದ ವಿಚಾರಕ್ಕೆ ಬಂದರೆ ಅಲ್ಲೂ ಸಹ ಒಂದು ಪಟ್ಟಿಯೇ ಇದೆ. ಪ್ರಜ್ವಲ್ ರೇವಣ್ಣ ಅವರು ಯಾವುದೇ ಬ್ಯಾಂಕ್ನಲ್ಲಿ ಸಾಲವನ್ನು ಹೊಂದಿಲ್ಲ. ಆದರೆ ಬೇರೆ ಬೇರೆ ವ್ಯಕ್ತಿಗಳಿಂದ ಸಾಲವನ್ನು ಅಥವಾ ಮುಂಗಡ ಹಣವನ್ನು ಪಡೆದುಕೊಂಡಿದ್ದಾರೆ. ಅಂದರೆ ಈ ಒಂದು ಹಣವನ್ನು ಅವರು ಮರುಪಾವತಿ ಮಾಡಬೇಕಾಗುತ್ತೆ. ಇನ್ನು ಈ ಒಂದು ಪಟ್ಟಿಯನ್ನು ಗಮನಿಸಿದ್ರೆ ಇದರಲ್ಲಿ ಹೆಚ್ಚಿನದಾಗಿ ಸಂಬಂಧಿಗಳೇ ಇದ್ದಾರೆ. ಇದರಲ್ಲಿ ಮೊದಲನೇದಾಗಿ ಅನಸೂಯ ಮಂಜುನಾಥ್ ಅವರಿಂದ 22 ಲಕ್ಷ ರೂಪಾಯಿಯನ್ನು ಪಡೆದುಕೊಂಡಿದ್ದಾರೆ. ಇನ್ನು CN ಪುಟ್ಟಸ್ವಾಮಿ ಗೌಡ ಅವರಿಂದ 30 ಲಕ್ಷ ರೂಪಾಯಿ. ಅದೇ ರೀತಿಯಾಗಿ D ಕುಪೇಂದ್ರ ರೆಡ್ಡಿ ಅವರಿಂದ ಸುಮಾರು 1 ಕೋಟಿ ರೂಪಾಯಿ. ಇನ್ನು HD ರೇವಣ್ಣ ಅಂದರೆ ತಂದೆಯಿಂದಲೂ ಸಹ ಸಾಲ ಅಥವಾ ಮುಂಗಡ ಹಣವನ್ನು ಪಡೆದುಕೊಂಡಿದ್ದಾರೆ. ಸುಮಾರು 86 ಲಕ್ಷ ರೂಪಾಯಿಯಷ್ಟು ಸಾಲ ಅಥವಾ ಮುಂಗಡ ಹಣವನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಶೈಲಾ ಮಂಜುನಾಥ್ ಅವರಿಂದ ಸುಮಾರು 10 ಲಕ್ಷ ರೂಪಾಯಿ. ಪಿಜ್ಜಾ ಡೆವಲಪರ್ಸ್ ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಈ ಒಂದು ಕಂಪನಿಯಿಂದ 2 ಕೋಟಿ ರೂಪಾಯಿಯಷ್ಟು ಸಾಲ ಅಥವಾ ಮುಂಗಡ ಹಣವನ್ನು ಪಡೆದುಕೊಂಡಿದ್ದಾರೆ. ಒಟ್ಟಾರೆಯಾಗಿ ಪ್ರಜ್ವಲ್ ರೇವಣ್ಣ ಅವರು ಸುಮಾರು 4 ಕೋಟಿ 48 ಲಕ್ಷ ರೂಪಾಯಿಯಷ್ಟು ಸಾಲವನ್ನು ಮರುಪಾವತಿ ಮಾಡಬೇಕಾಗಿದೆ. ಕೇವಲ ಇದಿಷ್ಟೇ ಅಲ್ಲ, ಸರ್ಕಾರಕ್ಕೂ ಕೂಡ ಒಂದಷ್ಟು ತೆರಿಗೆ ಹಣವನ್ನು ಬಾಕಿ ಉಳಿಸಿಕೊಂಡಿದ್ದಾರೆ. 13 ಲಕ್ಷ ರೂಪಾಯಿಯಷ್ಟು ತೆರಿಗೆ ಹಣ ಬಾಕಿ ಇರುವುದಾಗಿ ಆಸ್ತಿ ಘೋಷಣೆ ಸಂದರ್ಭದಲ್ಲಿ ಹೇಳಿಕೊಂಡಿದ್ದಾರೆ. ಇದಲ್ಲದೆ 3 ಕೋಟಿ ರೂಪಾಯಿಯಷ್ಟು ತೆರಿಗೆ ಹಣದ ಪ್ರಕರಣ ಕೂಡ ಬಾಕಿ ಇದೆ ಅಂತ ಹೇಳಿದ್ದಾರೆ. ಇದಿಷ್ಟು ಅವರ ಸಾಲ ಹಾಗೆ ತೆರಿಗೆ ಹಣ ಬಾಕಿ ಇರುವ ವಿಚಾರ. ಇನ್ನು ಕೇಸ್ಗಳ ವಿಚಾರಕ್ಕೆ ಬಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಈ ವರ್ಷದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವ ಮೊದಲು ಅವರ ಮೇಲೆ ಯಾವುದೇ ರೀತಿಯಾದಂತಹ ಕೇಸ್ಗಳು ದಾಖಲಾಗಿರಲಿಲ್ಲ. ಆದರೆ ನಂತರದಲ್ಲಿ ಆದಂತಹ ಬೆಳವಣಿಗೆ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು.
ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂತು, ಅತ್ಯಾಚಾರ ಆರೋಪ ಕೇಳಿಬಂದಿದೆ, ಹಾಗೆ ಥ್ರೆಟ್ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಇವರಿಗೆ ಒಟ್ಟು 3 FIRಗಳು ಅವರ ಮೇಲೆ ದಾಖಲಾಗಿರುವ ಬಗ್ಗೆ ಮಾಹಿತಿ ಇದೆ. ಈ ಎಲ್ಲ ಪ್ರಕರಣವನ್ನು ಸದ್ಯ ಅವರು ಎದುರಿಸುತ್ತಿದ್ದಾರೆ. ವಿದೇಶದಿಂದ ಬಂದ ತಕ್ಷಣವೇ ಅವರನ್ನು SIT ಅಧಿಕಾರಿಗಳು ಬಂಧಿಸಿದ್ದಾರೆ. ಇನ್ನು ಅವರ ಮೇಲೆ 3 ಪ್ರಕರಣಗಳು ಕೂಡ ಗಂಭೀರವಾದಂತಹ ಪ್ರಕರಣಗಳು. ಹೀಗಾಗಿ ಸುದೀರ್ಘವಾಗಿ ಅವರನ್ನು ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಸದ್ಯದಲ್ಲೇ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗುತ್ತೆ. ಇದಿಷ್ಟು ವೀಕ್ಷಕರೇ ಅವರ ಆಸ್ತಿಯ ವಿಚಾರ. ಹಾಗಾದರೆ ಈ ಒಂದು ವಿಡಿಯೋದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ.